ನನ್ನ ಹೆಸರು ವಿ.ಎಸ್. ಶಂಕರ್ ಅಂತೇಳಿ ರೈತ ಹೋರಾಟಗಾರ, ರೈತ ಮುಖಂಡ ಅಂತಾಪುರ. ಈಗ ಜಗಳ ಸಂಬಂಧ ಎಸ್.ಪಿ. ಮೇಡಮ್ನವರಿಗೆ ನಾವು ಆಗಲೇ ಈಗ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಮಾನ್ಯ ಸುಮನ್ ಪೆಣ್ಕರ್ ಮೇಡಮ್ನವರಿಗೆ ನಾವು ದೂರು ಸಲ್ಲಿಸಿದ್ವಿ. ಆಮೇಲೆ ಈ ಲ್ಯಾಂಡ್ ಸಂಬಂಧಪಟ್ಟಂಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಾವು ಇದನ್ನ ಮನವಿ ಸಲ್ಲಿಸಿದ್ವಿ. ಈಗ ಅದು ಏನಿದ್ರು ಅವೆರಡು ವಿಚಾರ ಸಂಬಂಧಪಟ್ಟಂಗ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್.ಪಿ. ಸಾಹೇಬರು ಅವೆಲ್ಲ ನೋಡಿತಾರೆ. ಈಗ ಮೊನ್ನೇನು ನಮ್ಮ ವಿರುದ್ಧ ಸುಳ್ಳು ಒಂದು ಆರೋಪ ಮಾಡಿ ಯಾರಾದ್ರೂ ಊರಾಗ ಭೂಮಿ ಖರೀದಿ ಮಾಡಿದ್ರೆ ಅವ್ರಿಗೆ ಅಡ್ಡಿಪಡಿಸ್ತಾನ, ಭೂಮಿ ಖರೀದಿ ಮಾಡಿದ ಹತ್ರ ಲಂಚ ಅಂತಾನ, ಭೂಮಿ ಖರೀದಿ ಮಾಡಿದ ಹತ್ರ ರೊಕ್ಕಾಯಿಸಂತಾನ ಅಂತೇಳಿ ಒಂದು ನನ್ನ ಮೇಲೆ ಆರೋಪವನ್ನು ಮಾಡಿದೆ. ಸತ್ಯಕ್ಕೆ ಅದೆಲ್ಲ ಸುಳ್ಳು. ಅಂತದೇನಾದ್ರೂ ಇದ್ರೆ ನನ್ನ ಮೇಲೆ ಕೇಸ್ಗಳು ಆಗ್ತದೆ, ನನ್ನ ಮೇಲೆ ಏನೋ ಒಂದು ರೆಕಾರ್ಡ್ ಆಗ್ತದೆ, ನನ್ನ ಮೇಲೆ ಇಂಟೆಲಿಜೆಂಟ್ಲಿ ಕೂಡ ತಗೊಳ್ಳಿ. ನಾನು ಏನಂತೇಳಿ ನಾನು ಏನ್ ಮಾಡ್ತಾ ಇದೀನಿ ಏನಂತ ಇಂಟೆಲಿಜೆಂಟ್ ರಿಪೋರ್ಟೂ ಇದೆ ನಂದು. ನಾನು ಏನ್ ಮಾಡ್ತಾನ, ನಂದು ಹೋರಾಟ ಬಿಟ್ಟರೆ ಬೇರೆ ಏನಿಲ್ಲ. ಇಂಥ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿದ್ದಾನೆ. ಮತ್ತೆ ರಾಮರಾವ್ರ ಹತ್ರ 4 ಎಕರೆ ಜಮೀನು ಕೊಡು, ಇಲ್ಲಾಂದ್ರ ರೊಕ್ಕ ಕೊಡು ಅಂತೇಳಿ ಇದನ್ನು ಒಂದು ಆರೋಪವನ್ನು ಮಾಡಿದ್ದಾನೆ. ಇದು ಸತ್ಯಕ್ಕೆ ದೂರ. ರಾಮರಾಮ ಎಂಬ ವ್ಯಕ್ತಿನ ನಾನು ಪೊಲೀಸ್ ಸ್ಟೇಷನ್ಗೆ ಬಿಟ್ಟರೆ ಬೇರೆ ಎಲ್ಲಿ ನೋಡಿಲ್ಲ. ರಾಮರಾವ್ನ ಫೋನ್ ನಂಬರು ನನ್ನ ಹತ್ರ ಇಲ್ಲ, ರಾಮರಾವ್ನು ಕೂಡ ನನ್ನ ಹತ್ರ ಮಾತಾಡಿಲ್ಲ. ಪೊಲೀಸ್ ಸ್ಟೇಷನ್ಗೆ ಮಾತಾಡಿದ ಬಿಟ್ಟರೆ ಬೇರೆ ಎಲ್ಲಿ ಮಾತಾಡಿಲ್ಲ. ಇದನ್ನು ಕೂಡ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾನೆ ನನ್ನ ಮೇಲೆ. ಇದು ಸತ್ಯಕ್ಕೆ ದೂರವಾದ ವಿಚಾರ. ಯಾವುದೇ ರೆಕಾರ್ಡ್ ಆಗಲಿ ಯಾವುದೇ ಇಲ್ಲ. ಅದೇನಾದರೂ ರೆಕಾರ್ಡ್ ಇದ್ದಲ್ಲಿ ಸಾಬೀತುಪಡಿಸಲಿ, ಅದನ್ನ ಸಮಗ್ರವಾದ ತನಿಖೆ ನಡೀಲಿ. ಆಮೇಲೆ ಜನರ ಹತ್ರ ದುಡ್ಡು ಇಸ್ಕೊಂತಾನ ಹಂಗ ಹಿಂಗ ಅಂತೇಳಿ ನನ್ನ ಮೇಲೆ ಆರೋಪಿಸಿದ್ದಾನೆ. 5 ವರ್ಷಗಳಿಂದ ನಾನು ಯಾವುದೇ ರೈತರ ಹತ್ರ ನಾನು ಕೆಲಸ ಮಾಡಲಿಕ್ಕೆ ನಾನು ಯಾವುದೇ ಒಂದು ಹೇಳಿಲ್ಲ. ಯಾಕಪ್ಪ ಅಂತಂದರೆ ಜನರು ಸುಮ್ಮನೆ ಮೇಲೆ ಲಿಟಿಗೇಷನ್ ಮಾಡ್ತಾರ ಅಂತಕ್ಕಂಥ ಶಬ್ದ ನನಗೆ ಬಂದಾಗಲಿಂದ 5-6 ವರ್ಷದಿಂದ ನಾನು ಯಾವುದು ಹೋರಾಟವನ್ನು ಬಿಟ್ಟರೆ, ಸಂಘಟನೆ ಒಂದು ಬಿಟ್ಟರೆ ಬೇರೆ ವಿಚಾರದಲ್ಲಿ ನಾನು ತೊಡ್ಕೊಂಡಿಲ್ಲ. ನಾನು ರೈತನಾಗಿ ನನ್ನ ಜಮೀನೇನು, ನಾನೇನು, ಹೋರಾಟ ಏನು, ಸಂಘಟನೆ ಏನು, ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದು ಸತ್ಯಕ್ಕೆ ದೂರವಾದ್ದು. ಹಂಗೇನಾದ್ರೂ ಆಡಿಯೋ ವಿಡಿಯೋ ಇದ್ದರೆ ಅದು ಸಾಬೀತುಪಡಿಸಲಿ, ಅದಕ್ಕೆ ನಾನು ಒಪ್ತೀನಿ. ಇವೆಲ್ಲವನ್ನ ತಾನೇ ಇವತ್ತಿನ ಮೊದಲಿಂದನೂ ತಾನು ಅಕ್ರಮ ದಂಧೆಯಲ್ಲಿ ತೊಡಿಕೊಂಡು ಮತ್ತು ರೌಡಿ ಶೀಟರ್ ಆಗಿ ಮತ್ತು ತಾನು ಪುರ್ತನಿಯಲ್ಲಿ ಒಂದು ಕಿಟ್ಟದ ಗಲಾಟೆ ಅಂತೇಳಿ ನಡೀತು. ಆ ಕಿಟ್ಟದ ಗಲಾಟೆ ನಡೆದಾಗ ಹಲವಾರು ಜನಗಳು ಊರು ಬಿಟ್ಟು ಅದು ದೊಡ್ಡ ಕೇಸಾಗಿ ಕೆಲವರು ಭಾಳ ದಿನ ಊರು ಬಿಟ್ಟು ತಿರುಗಾಡಿದ್ರು. ಅವೆಲ್ಲ ಕೇಸಾಗಿ ಅದೆಲ್ಲ ಭಾಳ ಗುಂಪು ಕಟ್ಟಿಕೊಂಡು ಮಾಡಿರ್ತಕ್ಕಂಥದ್ದು. ಮತ್ತು ಇವತ್ತಿಗೂ ಅದೇ ಕಿಟ್ಟದಾಗನೇ ದಂಧೆ ಮಾಡ್ಕೊಂತ ತಾನು ಒಂದು ಅಕ್ರಮ ದಂಧೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅದು ಬಿಟ್ಟು ನಾವು ರೈತರ ಪರವಾಗಿ ಹೋರಾಟ ಮಾಡೋರ ಮೇಲೇನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ. ಈಗ ಯಾಕೆ ಇವರು ಇಷ್ಟೆಲ್ಲ ಮಾಡ್ತಾರಂತಂದ್ರೆ, ಇವರಿಗೆ ಏನೋ ಒಂದು ಕಡೆ ಇವತ್ತು ಸಂಸದರ ಶಾಸಕರ ಬೆಂಬಲದಿಂದನೇ ಇವರು ಈ ತರ ಮಾಡ್ತಿದಾರೆ. ಇಂಥ ವ್ಯಕ್ತಿಗಳನ್ನ ಅವರು ಕೈ ಬಿಡಬೇಕು. ಯಾಕಂದ್ರೆ ಗುಂಪು ಕಟ್ಟಿಕೊಂಡು ರೌಡಿಸಂ ಮಾಡೋದು, ಇದು ಮಾಡೋದು, ಇಲ್ಲ ಸಲ್ಲದ ವಿಚಾರಗಳನ್ನು ಮಾಡೋದು, ಇಂಥ ವ್ಯಕ್ತಿಗಳನ್ನ ಕೈ ಬಿಡ್ಬೇಕಂತೇಳಿ ನಾನು ಅವರಲ್ಲಿ ಕೂಡ ನಾನು ಒಂದು ವಿಷಯವನ್ನು ಪ್ರಸ್ತಾಪಿಸ್ತೀನಿ. ಯಾಕಂದ್ರೆ ಇವರೆಲ್ಲ ಹೇಳ್ತಕ್ಕಂಥ ವಿಚಾರಗಳು ಸದ್ಯಕ್ಕೆ ದೂರ. ಇವರ ಮೇಲೆ ಒಂದು ನಿಗಾ ಇರಬೇಕು. ಇವತ್ತು ನಮ್ಮ ಒಂದು ಪೊಲೀಸು ಇಲಾಖೆ ಇವರ ಮೇಲೆ ಒಂದು ನಿಗಾ ಇರಲಿ. ಯಾಕಂದ್ರೆ ಹಿಂದೆ ಏನು ಇವರು 4 ಪೊಲೀಸ್ ಸ್ಟೇಷನ್ಗಳಾಗ ಎಷ್ಟು ಕೇಸ್ ಇದಾವೆ ಅಂತೇಳಿ ಒಂದು ನಾನು ಮಾಹಿತಿ ಹಾಕ್ತೀನಿ. ಹಾಕಿದ ನಂತರ ಇವರು ಎಷ್ಟು ಕೇಸ್ ಇದಾವೆ ಅಂತೇಳಿ ಬಂದ ಮೇಲೆ ನಾನು ಮತ್ತು ಮೀಡಿಯಾಗೆ ನಾನು ತೋರಿಸಿ ಮತ್ತೆ ಮುಂದೇನು ಹೋರಾಟ ಮಾಡೋಕ್ಕೂ ಅದ್ರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.